श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि। ದೇವರನ್ನು ಗುರುಗಳನ್ನು ನಮಸ್ಕರಿಸುತ್ತಾ ನಮ್ಮ ಭಾಗವತದ ಆ ಪ್ರವಚನದ ಅಲ್ಲಿ ಭಾಗವತದ ಸಾರವನ್ನ ತುಣುಕನ್ನ ನಾನು ಕೆಲವು ನಿಮಿಷಗಳ ಕಾಲ ಮಾತ್ರ ಹೇಳ್ತೇನೆ. ಆ ಮೂಲಕವಾಗಿ ಅದು ಅಮೃತಪ್ರಾಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಕೇಳಿದವರಿಗೂ ಹಾಗೆ ಆ ರೀತಿಯಲ್ಲಿ ಅನುಷ್ಠಾನ ಮಾಡಿದವರಿಗೂ ಕೂಡ ಅದು ಒಳ್ಳೆಯ ಜೀವನವನ್ನು ಕೊಡ್ಲಿ, ದೇವತಾನುಗ್ರಹ ಆಗ್ಲಿ ಅಂತ ಪ್ರಾರ್ಥಿಸ್ತಾ ನಾನು ಪೂರ್ವ ಕಥೆಗಳು ನಿನ್ನೆ ದಿನ ಆಗಿರತಕ್ಕಂಥದ್ದು ಅಲ್ಲಿ ವಸ್ತುಗಳಲ್ಲಿ ಕಲಿಯ ಪ್ರಭಾವ ಅಂತ ಹೇಳುವಾಗ ಬಂಗಾರ ಸುವರ್ಣದಲ್ಲಿ ಕಲಿ ಇದ್ದಾನೆ. ಆ ಮೂಲಕವಾಗಿ ನಮಗೆ ವ್ಯಾಮೋಹ ಜಾಸ್ತಿ ಆಗುತ್ತೆ ಕಲಿಯುಗದಲ್ಲಿ. ಆ ವ್ಯಾಮೋಹದಿಂದಾಗಿ ನಾವು ಚಿನ್ನ ಒಡವೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಂತಹ ಇದರಲ್ಲಿ ನಾವು ಆ ಕಲಿಯ ನಿಗ್ರಹಕ್ಕೆ ಒಳಗಾಗುತ್ತೇವೆ. ಆ ಮೂಲಕವಾಗಿ ನಾವು ಜಾಗೃತರಾಗಿರಬೇಕು. ಇಂದು ಲೋಕದಲ್ಲಿ ಆಗಿರ್ತಕ್ಕಂತಹ ಏನು ನಾನೆಲ್ಲ ದುರಾಚಾರಗಳು ಬೇರೆ ಬೇರೆ ತರನಾಗಿರ್ತದೆ. ಹಿಂಸಾಚಾರಗಳು, ವ್ಯಭಿಚಾರಗಳು, ಹಾಗೆ ದುಶ್ಚಟಗಳು, ದುರಾಚಾರ, ಭ್ರಷ್ಟಾಚಾರ, ಇದು ಸಮಾಜದ ವಾತಾವರಣವನ್ನೇ ಕಲುಹಿಸ್ತಾ ಉಂಟು. ಇದು ಕಲಿಯ ಪ್ರಭಾವ. ಅದಕ್ಕೋಸ್ಕರ ನಾವು ಜಾಗೃತರಾಗಿದ್ದುಕೊಂಡು ಲೋಕದ ಸುಭಿಕ್ಷೆಗಾಗಿ ದೇವರನ್ನ ಆ ಭಗವಂತ ಶ್ರೀಕೃಷ್ಣನನ್ನ ಪ್ರಾರ್ಥಿಸ್ತಾ ನಾವು ಪ್ರತಿದಿನ ಇದ್ರೆ ನಮ್ಗೆ ಆ ಏನೆಲ್ಲ ಆಗುತ್ತೆ ಅದರಿಂದಲೂ ಕೂಡ ಮುಕ್ತಿ ಆಗ್ಬಹುದು ಅಂತ ಪುರಾಣ ಹೇಳ್ತಾ ಉಂಟು. ಅದಕ್ಕೋಸ್ಕರ ಈ ಪುರಾಣ ಶ್ರವಣದ ಅವಶ್ಯಕತೆ ಅಂತ. ಅದರಲ್ಲಿ ಪರೀಕ್ಷಿತ ಏನು ಮಾಡಿದ, ಕಲಿಯನ್ನ ಸ್ಥಾನ ಕೊಟ್ಟ ಕಲಿಗೆ ಈ ರೀತಿಯಲ್ಲಿ ಇರು, ಸರಿ ಅವನು ಆ ರೀತಿಯಲ್ಲಿ ಆಯಿತು, ನೀನು ಆ ಮೂಲಕವಾಗಿ ಇರು ಅಂತ ಹೇಳುವಾಗ ಒಪ್ಪಿದ್ದಾನೆ. ಈಗ ಪರೀಕ್ಷಿತನನ್ನೇ ಕಲಿ ಪ್ರವೇಶ ಮಾಡಿದ ಅಂತ ಉಂಟು. ಇಲ್ಲಿ ಒಂದು ದಿವಸ ಪರೀಕ್ಷಿತ್ ರಾಜ ತಾನು ಬೇಟೆಯಾಡಬೇಕು ಅಂತ ಹೇಳ್ತಾ ಕಾಡಿಗೆ ಹೊರಟ. ಕಾಡಿಯಲ್ಲಿ ನಾನಾ ತರದ ಹಿಂಸ್ರ ಪ್ರಾಣಿಗಳನ್ನ ಅದನ್ನ ಸಂಹಾರ ಮಾಡುತ್ತಾ ಇರುವಾಗ ಅವನಿಗೆ ಬಾಯಾರಿಕೆ, ಹಸಿವಾಗ್ಲಿಕ್ಕೆ ಶುರುವಾಯಿತು. ಅಲ್ಲೇ ಋಷ್ಯಾಶ್ರಮ ಸಮೀಪದಲ್ಲೇ ಇದ್ದೇ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗುವಾಗ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇರತಕ್ಕಂತಹ ಶಮೀಕ ಋಷಿಗಳು, ಆ ಋಷಿಗಳನ್ನು ನೋಡ್ತಾನೆ. ಬಂದ ಕೂಡಲೇ ಯಾವಾಗಿ ರಾಜ ಅವು ಬರುವಾಗ ಎಲ್ರೂ ಎದ್ದು ನಿಂತು ಅವನಿಗೆ ಬೇಕಾದಂತಹ ಉಪಚಾರಗಳನ್ನ ಮಾಡಬೇಕು, ಸ್ವಾಗತಾದಿಗಳನ್ನ. ಈ ಶಮೀಕ ಋಷಿ ಮಾಡ್ಲಿಲ್ಲ. ಅವನು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುವುದರಿಂದಾಗಿ ಇವನಿಗೆ ಬಾಯಾರಿಕೆ ಆಗ್ತಾ ಉಂಟು, ಕೋಪವಂತು. ನಾನು ಇಷ್ಟು ನೀರು ನೀರು ಅಂತ ಕೇಳಿದಾಗ್ಲೂ ಕೊಡದೇ ಇರತಕ್ಕಂತಹ ಶಮೀಕ ಋಷಿ ನೀನು ಏನು ಮಾಡ್ತಾ ಇದ್ದೆ, ಯಾವ ತಪಸ್ಸಿದ್ದೆ, ಬಳಲದೇವನಿಗೆ ಕೊಡ್ಬೇಕಂತ ಕರ್ತವ್ಯ ಅಲ್ಲೋ ಇದು, ಅದು ಕೂಡ ನಾನು ಈ ಸಾಮ್ರಾಜ್ಯದ ಅಧಿಪತಿ ಅಂತ ಹೇಳ್ತಾ ಇರುವಾಗ ಅವನಿಗೇನು ಆ ಶಮೀಕ ಋಷಿ ಅದಕ್ಕೆ ಏನೋ ಇದು ಮಾಡ್ಲಿಲ್ಲ. ತಾನು ಆ ಸ್ಥಿತಿಯಲ್ಲೇ ಇದ್ದುಕೊಂಡು ಭಗವಂತನನ್ನ ಕಾಣ್ತಾ ಇರಬೇಕು ಅವನು. ಮತ್ತೆ ಈ ಪರೀಕ್ಷಿತ್ ರಾಜ ಕೋಪದಿಂದ ಅಲ್ಲೇ ಇದ್ದಿರ್ತಕ್ಕಂತಹ ಸತ್ತು ಬಿದ್ದಿರ್ತಕ್ಕಂತಹ ಹಾವನ್ನ ಅವನ ಕುತ್ತಿಗೆಗೆ ಹಾಕಿದ. ಆಮೇಲೆ ಬೇರೆ ನೀರನ್ನ ಅರಸಿಕೊಂಡು ಬೇರೆ ಕಡೆ ಹೋದ ಅಂತ ಭಾಗವತ ಹೇಳ್ತಾ ಉಂಟು. ಇದನ್ನ ಮುಂದೆ ಹೋಗುವಾಗ ಆ ಆಶ್ರಮಕ್ಕೆ ಆ ಶಮೀಕ ಋಷಿಯ ಮಗನಾಗಿರ್ತಕ್ಕಂತಹ ಶೃಂಗಿ ಪ್ರವೇಶ ಮಾಡ್ತಾನೆ. ಶೃಂಗಿ ಬಂದು ನೋಡ್ತಾನೆ, ಅಪ್ಪನ ಕೊರಳಲ್ಲಿ ಸತ್ತ ಸರ್ಪದ ಶರೀರ ಉಂಟು. ಯಾರು ಮಾಡಿದ್ರು? ನನ್ನ ಅಪ್ಪ ಭಗವಂತನ ಕಾಣ್ತಾ ಇದ್ದಾನೆ, ಲೋಕದ ಸುಭಿಕ್ಷೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಂತವನಿಗೆ ಇಂತಹ ಅವಮಾನ ಆಯಿತು
ಹೇಳ್ತಾ ಅವನು ಕೂಡ್ಲೆ ಅಲ್ಲಿ ಏನು ಕೌಶಿಕ್ಯಾಪ ಉಪಸ್ಪೃಶ್ಯ ಅಂತ ಉಂಟು. ಅಲ್ಲಿ ಆ ಇರತಕ್ಕಂತಹ ತಾನು ನೀರನ್ನ ತಾನು ಆಚಮನೆ ಮಾಡ್ತಾ ಆ ನೀರನ್ನೇ ತೆಗೆದು ಇನ್ನು ಮೇಲೆ 7 ದಿನಗಳಾಗಿ ಆ ಯಾರು ಮೃತ ಸರ್ಪವನ್ನ ನನ್ನ ಅಪ್ಪನ ಕೊರಳಿಗೆ ಹಾಕಿದ್ದಾನೋ ಅವನಿಗೆ ಮೃತ್ಯು ಬರಬೇಕು ಅಂತ ಶಾಪ ಕೊಟ್ಟ ಅಂತ. ಅದು ಕೂಡ ಯಾವ ರೀತಿ ತಿಳ್ಕೊಳ್ತಾರೆ ಅಂತ ಭಾಗವತ ಹೇಳ್ತಾ ಉಂಟು. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿ ಸ್ಮ ಕುಲಾಂಗರಂ ಚೋದಿತೋ ಮೇ ಪಿತೃದ್ರೋಹಂ. ನನ್ನ ಅಪ್ಪನಿಗೆ ಮಾಡತಕ್ಕಂತಹ ದ್ರೋಹ ಇದು. ಆದ್ರಿಂದಾಗಿ ನಾನು ಮಗನಾಗಿ ಅದನ್ನು ಸುಮ್ಮನೆ ಬಿಡೋದಿಲ್ಲ, ಅವನನ್ನು ಈ ರೀತಿಯಲ್ಲಿ ಆಗ್ಲಿ ಅಂತ ಅವನು ನೀರನ್ನ ಇದು ಮಾಡಿಕೊಂಡು ಶಾಪ ಕೊಟ್ಟ ಅಂತ ಭಾಗವತ ಹೇಳ್ತಾ ಉಂಟು. ಇನ್ನು ಮುಂದೆ ಏನಾಯಿತು? ಎಚ್ಚರ ಸಮಾಧಿ ಸ್ಥಿತಿಯಿಂದ ಮೇಲ್ ಬಂದಿರತಕ್ಕಂತಹ ಶಮೀಕ ಋಷಿ ತನ್ನ ಮಗನ ವಿಷಯದಲ್ಲಿ ತಿಳ್ಕೊಂಡು ಶಾಪ ಕೊಟ್ಟಿದ್ದಾನೆ. ಅಲ್ಲಿದ್ದವರೆಲ್ಲ ಹೇಳ್ತಾರೆ ಏನಾಯಿತು ಅಂತ. ಅವಾಗ ಹೇಳಿದ್ರು ಹೀಗೆ ಈ ಪರೀಕ್ಷಿತ್ ರಾಜ ಈ ರೀತಿಯಲ್ಲಿ ಬಂದ, ಅವನಿಗೆ ಶಿಂಗಿ ಶಾಪ ಕೊಟ್ಟ. ಹೇಳ್ತಾನೆ, ಎಂತ ಕೆಲಸ ಮಾಡಿದೆಪ್ಪ ನೀನು, ನಮ್ಮ ಇಡೀ ಸಾಮ್ರಾಜ್ಯದ ಅಧಿಪತಿಯಾಗಿರ್ತಕ್ಕಂಥ ಪರೀಕ್ಷಿತ್ ರಾಜನಿಗೆ ಧರ್ಮಾಚರಣೆ ಮಾಡ್ತಾ ಅವನು ಇರುವವನು, ಅಂತವನನ್ನ ಪ್ರಜಾಸುಖಕ್ಕಾಗಿ ಪ್ರಯತ್ನ ಪಡುವವನು, ಯಜ್ಞ ಯಾಗ ಪೂಜಾದಿಗಳನ್ನು ಮಾಡುವವನು, ಅಂತವನಿಗೆ ನೀನು ಶಾಪ ಕೊಟ್ಟಿಯಲ್ವೋ ಅಂತ ಹೇಳ್ತಾ ಇದು ಮಾಡುವಾಗ ಮಗ ಏನು ಮಾಡ್ಬೇಕು ಅಂತ ಗೊತ್ತಾಗುವುದಿಲ್ಲ ಅವನಿಗೆ. ಆದ್ರೂ ಅದಕ್ಕೆ ಬೇಕಾದಂತಹ ಪರಿಹಾರ ದೇವತಾನುಗ್ರಹ ಆಗ್ಲಿ ಅಂತ ಶಮೀಕರಿಸಿ ಆಲೋಚನೆ ಮಾಡಿದ. ಅದೇ ಮುಂದೆ ಭಾಗವತದ ಪ್ರಾರಂಭ ಕಾರಣ. ಭಾಗವತ ಆರಂಭವಾಗುವುದಕ್ಕೆ ಕಾರಣಗಳು ಅನೇಕ ಇರುತ್ತವೆ. ಆದ್ರೆ ಇಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ಇಂತಹ ಕಾರ್ಯದಿಂದಾಗಿ ಈ ಕಾರಣದಿಂದಾಗಿ ಈ ಕಾರ್ಯ ಆಯಿತು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಪರೀಕ್ಷಿತ್ ರಾಜ ತಾನು ಸಾಮ್ರಾಜ್ಯಾಧಿಪತಿಯಾದರೂ ಕೂಡ, ಚಕ್ರವರ್ತಿಯಾದರೂ ಕೂಡ ತಪ್ಪನ್ನೆಸಗಿದ. ಅದೇ ಈಗ ಶೃಂಗಿಯ ಶಾಪಕ್ಕೊಳಗಾಗಿ ತನ್ನ ಜೀವನಾಂತ್ಯವನ್ನ ಕಾಣ್ತಾನೆ. ಆದ್ರೆ ಸುಕೃತದಿಂದ ಅಂತ ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಈ ಮೂಲಕವಾಗಿ ನಮ್ಮನ್ನು ಬೇರೆ ಬೇರೆ ರೀತಿಯಿಂದ ನಮ್ಮನ್ನು ಸಾಂತ್ವನಗೊಳಿಸುತ್ತಾ ನಮ್ಮನ್ನು ಪಾರಮಾರ್ಥಿಕವಾಗಿ ದೇವರ ಹತ್ರ ಕಳಿಸುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಹೇಳುವಂತಹದ್ದು. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಇಂತಹ ಈ ವಿಚಾರಗಳನ್ನ ನಾವು ಅವಲೋಕಿಸುತ್ತಾ ಕೇಳುತ್ತಾ ಆ ಮೂಲಕವಾಗಿ ದೇವತಾನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ.